ಎಲ್ರಿಗೂ ನಮಸ್ತೆ. ನಾವಿವಾಗ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸ್ವಂತ ಎನ್ನುವ ಸರ್ಕಾರಿ ಕನ್ನಡ ಶಾಲೆಯಲ್ಲಿದ್ದೀವಿ. ಇವರೆಲ್ಲ ನಮ್ಮ ಕನ್ನಡ ಶಾಲೆ ಮಕ್ಕಳು. ಯಾವ ಥರ ಒಂದು ಪರಿಸ್ಥಿತಿಯಲ್ಲಿ ಊಟ ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಯಾಕಂದರೆ ಇವರಿಗೆ ಸರಿಯಾದ ಕೊಠಡಿಗಳಿಲ್ಲ. ಶಾಲೆಗಳಂತೂ ತುಂಬ ಪಾಳು ಬಿದ್ದಿದೆ. ನೋಡ್ಬೋದು ನೀವು, ಮಳೆ ಬಂದರೂ ಕೂಡ ಸೋರುತ್ತೆ. ಬಿಸಿಲಿನ ತಾಪಮಾನಕ್ಕೂ ಕೂಡ ತುಂಬ ಹೀಟಾಗುತ್ತೆ ಶಾಲೆಯಲ್ಲಿ ಸರಿಯಾದ ಆವರಣ ಇದ್ದರೂ ಕೂಡ ಅದು ಯಾವುದೂ ಸದುಪಯೋಗ ಆಗ್ತಾ ಇಲ್ಲ. ಮತ್ತು ಅವರು ಕೂಡುವಂಥ ವಾತಾವರಣ ನೋಡಿ ಹೇಗಿದೆ ಅಂತ. ಶಾಲಾ ಮಕ್ಕಳು ಈ ಥರ ಒಂದು ವಾತಾವರಣದಲ್ಲಿ, ಅದು ನೆಲದಲ್ಲಿ ಕೂತ್ಕೊಂಡ್ಬಿಟ್ಟು ಮಕ್ಕಳು ಕಲಿತಾರೆ. ಇಲ್ಲಿ ನೋಡ್ಬೋದು ಯಾವ ಥರ ವಾತಾವರಣ ಇದೆ ಅಂದ್ಬಿಟ್ಟು. ಸುಮಾರು ಜನ ನಮಗೆ ಹೇಳ್ತಿರ್ತೀರ, ಅಕ್ಕ ಶಾಲೆಗೆ ಬಣ್ಣ ಬಳಿಯೋದ್ರಿಂದ ಏನು ಉಪಯೋಗ? ಶಾಲಾ ಮಕ್ಕಳಿಗೆ ಬ್ಯಾಗ್ ಕೊಡಿಸಿ, ಬುಕ್ ಕೊಡಿಸಿ, ನಿಮಗೆ ಸೇವೆ ಮಾಡಬೇಕನ್ಸಿದ್ರೆ ಅವ್ರಿಗೆ ಬೇಕಾಗಿರೋಂಥ ಆಟೋಪಕರಣ ಪೀಠೋಪಕರಣಗಳನ್ನು ಮೊದಲು ಕೊಡಿಸಿ ಅಂತ ಹೇಳ್ತೀರ. ಆದರೆ ಪ್ರಮುಖವಾಗಿ ಮಕ್ಕಳಿಗೆ ಬೇಕಾಗಿರೋದು ಸ್ವಚ್ಛತೆನೇ ಇಲ್ಲ ಅಂದಮೇಲೆ ಅವ್ರು ಹೇಗೆ ಆರೋಗ್ಯವಾಗಿರ್ತಾರೆ? ಶಾಲೆಯಲ್ಲಿ ವಾಶ್ರೂಮ್ ಫೆಸಿಲಿಟಿ ಇಲ್ಲ, ಪೌಷ್ಟಿಕ ಆಹಾರ ಇಲ್ಲ, ಅಲ್ಲಿ ಸ್ವಚ್ಛತೆನೇ ಇಲ್ಲ ಅಂದಾಗೆ ಮಕ್ಕಳು ಹೇಗೆ ಚೆನ್ನಾಗಿ ಬದುಕ್ತಾರೆ, ಚೆನ್ನಾಗಿ ಇರ್ತಾರೆ ಅಂತ. ಆದ್ದರಿಂದ ನಾನು ಈ ಕನ್ನಡ ಶಾಲೆ ಉಳಿಸಿ ಅಭಿಯಾನದಲ್ಲಿ ಮೊದಲು ನಾನು ಸ್ವಚ್ಛತೆಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟೆ. ಅನಾರೋಗ್ಯದಿಂದ ನನ್ನ ಧ್ವನಿ ಹಾಳಾಗಿರೋದ್ರಿಂದ ನನ್ನ ಮಾತು ನಿಮಗೆ ಸ್ಪಷ್ಟವಾಗಿ ಕೇಳಿಲ್ಲ ಅನಿಸುತ್ತೆ. ಧನ್ಯವಾದ.